ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದಲ್ಲಿ ಮಹಾ ಬದಲಾವಣೆ ಅಂತಾನೆ ಅನ್ನಬಹುದು. ಈ ಏಪ್ರಿಲ್ 3ರಿಂದ 8ರವರೆಗೆ ವಿಧಿಯ ಆಟ ಬಯಲಾಗಲಿದೆ. ನಿಮ್ಮೆಲ್ಲರಿಗೂ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೀವನದ ಹಾದಿಯಲ್ಲಿ ನೀವು ಅನೇಕ ಏರಿಳಿತಗಳನ್ನು ಕಂಡಿರಬಹುದು. ಆದರೆ ಈಗ ನಾನು ಹೇಳಲಿರುವ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಏಕಾಗ್ರತೆಯಿಂದ ಕೇಳಿಸಿಕೊಳ್ಳಿ. ಏಕೆಂದರೆ ನಿಮ್ಮ ಜೀವನದ ಇತಿಹಾಸದಲ್ಲೇ ಎಂದೂ ಕಂಡಿರದ, ಕೇಳಿರದ ಮತ್ತು ಅದ್ಭುತ ತಿರುವು ಈಗ ನಿಮ್ಮ ಮುಂದಿದೆ. ಈ ಏಪ್ರಿಲ್ 3ರಿಂದ ಏಪ್ರಿಲ್ 8ರವರೆಗಿನ ಈ 6 ದಿನಗಳು ಕೇವಲ ದಿನಾಂಕಗಳಲ್ಲ, ಇವು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲುಗಳು. ಈ ಅವಧಿಯು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಹಣೆಬರಹವನ್ನೇ ಬದಲಿಸುವ ಶಕ್ತಿ ಹೊಂದಿರುವ ಪವಾಡದ ಸಮಯ. ಈ ಸೃಷ್ಟಿಯ ರಕ್ಷಕನಾದ ಶ್ರೀಹರಿ, ಮಹಾವಿಷ್ಣು ಮತ್ತು ಐಶ್ವರ್ಯದ ಅಧಿದೇವತೆ ಮಾತೆ ಲಕ್ಷ್ಮೀದೇವಿಯ ಅಪಾರವಾದ ಕೃಪಾ ಕಟಾಕ್ಷ ಈಗ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಈ ವಾರ ನಿಮ್ಮ ಬದುಕಿನಲ್ಲಿ ಎಂತಹ ಸಂಚಲನ ಮೂಡಿಸಲಿದೆ ಎಂದರೆ ಅದು ನಿಮ್ಮನ್ನು ಒಳಗಿನಿಂದ ಜಾಗೃತಗೊಳಿಸುವುದರ ಜೊತೆಗೆ ಹೊಸ ದಾರಿಗಳನ್ನು ತೋರಿಸಿಕೊಡಲಿದೆ. ಆಕಾಶದಲ್ಲಿನ ಗ್ರಹಗಳ ಸಂಚಾರವು ಈಗ ಒಂದು ವಿಶಿಷ್ಟ ಸಂಕೇತವನ್ನು ನೀಡುತ್ತಿದೆ. ನಿಮ್ಮ ಅದೃಷ್ಟವು ಈಗ ಈ ಮುಗ್ಗಲು ಬದಲಾಯಿಸುತ್ತಿದೆ. ಇದುವರೆಗೆ ಯಾವುದೋ ಕಾರಣಕ್ಕೆ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಈಗ ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿವೆ. ಕಳೆದು ಹೋಗಿದೆ ಎಂದು ನೀವು ಭಾವಿಸಿದ್ದ ಆತ್ಮವಿಶ್ವಾಸ ಅಥವಾ ಯಾವುದೋ ಅಮೂಲ್ಯ ವಸ್ತು ಈಗ ಹೊಸ ರೂಪದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಜೀವನ ಅಂದಮೇಲೆ ಕಷ್ಟ ಸುಖಗಳು ಬರುವುದು ಸಹಜ. ಆದರೆ ಈ ಬಾರಿ ಸಂಭವಿಸಲಿರುವ ಬದಲಾವಣೆ ಕೇವಲ ಹೊರಗಿನ ಸಂದರ್ಭಗಳಿಗಷ್ಟೇ ಸೀಮಿತವಾಗಿಲ್ಲ. ನಿಮ್ಮ ಆಲೋಚನಾ ಕ್ರಮ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಮುಖ್ಯವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡ ಸ್ಥಿರತೆ ಬರಲಿದೆ. ನೀವು ಈ ಮೊದಲು ಅಂದುಕೊಂಡಿದ್ದಕ್ಕಿಂತಲೂ ನೀವು ಎಷ್ಟು ಶಕ್ತಿಶಾಲಿಗಳು ಎಂಬುದು ಈ ವಾರ ನಿಮಗೆ ಮನವರಿಕೆಯಾಗಲಿದೆ. ಈ ಕ್ಷಣದಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮೇಲೆ ಮತ್ತು ನಿಮ್ಮ ಇಷ್ಟ ದೈವದ ಮೇಲೆ ಅಚಲವಾದ ನಂಬಿಕೆಯನ್ನು ಇಡುವುದು. ಏಕೆಂದರೆ ವಿಧಿ ನಿಮ್ಮ ಪರವಾಗಿ ಇರುವಾಗ ಎಂತಹ ಕಠಿಣ ಪರಿಸ್ಥಿತಿಗಳು ತಾವಾಗಿಯೇ ಮಣಿಯುತ್ತೆ. ಈ 6 ದಿನಗಳು ನಿಮ್ಮ ವೃತ್ತಿಜೀವನ, ಆರ್ಥಿಕ ಸ್ಥಿತಿ, ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮೇಲೆ ಅದ್ಭುತ ಪರಿಣಾಮ ಬೀರುತ್ತೆ. ಪ್ರಾರಂಭದಲ್ಲಿ ಕೆಲವು ಘಟನೆಗಳು ನಿಮಗೆ ವಿರುದ್ಧವಾಗಿ ನಡೆಯುತ್ತಿವೆ ಅಥವಾ ಗೊಂದಲಮಯವಾಗಿವೆ ಎಂದು ಅನಿಸಬಹುದು. ಆದರೆ ನೆನಪಿಡಿ, ಸಮುದ್ರವನ್ನು ಮಂಥನ ಮಾಡಿದಾಗಲೇ ಅಮೃತ ಸಿಗುವುದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಣ್ಣ ಪುಟ್ಟ ಗೊಂದಲಗಳ ಹಿಂದೆ ಒಂದು ದೊಡ್ಡ ಯಶಸ್ಸಿನ ಗುಟ್ಟು ಅಡಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಭಯಪಡಬೇಡಿ, ಹಿಂಜರಿಯಬೇಡಿ. ಬದಲಾಗಿ ಈ ಬದಲಾವಣೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸಿ. ನೀವು ನಿಜವಾಗಿಯೂ ಭಕ್ತಿ ಮತ್ತು ಶ್ರದ್ಧೆಯನ್ನು ಹೊಂದಿದ್ದರೆ ನಿಮ್ಮ ಮನಸ್ಸಿನಾಳದಿಂದ ಒಮ್ಮೆ ಆ ಜಗನ್ಮಾತೆ ಮತ್ತು ಶ್ರೀಹರಿಯನ್ನು ಸ್ಮರಿಸಿ. ಸತ್ಯವಾದ ಭಕ್ತಿಯಿಂದ ಎಂತಹ ಶಕ್ತಿ ಇರುತ್ತೆ ಎಂದರೆ ಅದು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತೆ. ಈ ಸಮಯವು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಇದಕ್ಕೆ ಬೇಕಿರುವುದು ಕೇವಲ ನಿಮ್ಮ ತಾಳ್ಮೆ ಮತ್ತು ಸಕಾರಾತ್ಮಕ ಯೋಜನೆಗಳು ಮಾತ್ರ. ಕೆಲವೊಮ್ಮೆ ನಮ್ಮ ಜೀವನದ ಕಥೆ ನಮಗೆ ಅಚ್ಚರಿ ತರುವಂತೆ ಇರುತ್ತೆ. ಈಗ ನಿಮ್ಮ ಪಾಲಿಗೆ ಅಂತಹ ಸಮಯ ಬಂದಿದೆ. ನೀವು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದೆ ಎಂದು ಅಂದುಕೊಂಡಿರುವಾಗಲೇ ತೆರೆಯ ಮರೆಯಲ್ಲಿ ವಿಧಿಯು ನಿಮಗಾಗಿ ಒಂದು ದೊಡ್ಡ ಉಡುಗೊರೆಯನ್ನು ಸಿದ್ಧಪಡಿಸುತ್ತೆ. ಹಳೆಯ ಸಮಸ್ಯೆಗಳು ಒಂದೊಂದಾಗಿ ಮಂಜಿನಂತೆ ಕರಗಲು ಶುರುವಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದ್ದ ದಿನಗಳು ಈಗ ದೂರವಾಗಲಿದೆ. ಊಹಿಸಿ ನೋಡಿ, ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಅಸಮಾಧಾನಗಳು ದೂರವಾಗಿ ಎಲ್ಲೆಡೆ ನಗು ತುಂಬಿದ್ದರೆ ಹೇಗಿರುತ್ತೆ? ಯಾವುದೇ ನಿರೀಕ್ಷೆ ಇಲ್ಲದೆ ನಿಮಗೆ ಒಂದು ಶುಭ ಸುದ್ದಿ ಸಿಕ್ಕರೆ ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತೆ. ಅಂತಹ ಕ್ಷಣಗಳನ್ನು ನೀವು ಈ ಏಪ್ರಿಲ್ ಮೊದಲ ವಾರದಲ್ಲಿ ಅನುಭವಿಸಲಿದ್ದೀರಿ. ಈ ಬದಲಾವಣೆ ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತೆ. ಇದುವರೆಗೆ ಯಾವುದನ್ನು ಕಂಡು ನೀವು ಹೆದರುತ್ತಿದ್ರೋ ಅದೇ ಈಗ ನಿಮ್ಮ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ನಿಮ್ಮ ಹಳೆಯ ಸೋಲುಗಳೇ ಈಗ ನಿಮಗೆ ಗೆಲುವಿನ ಮೆಟ್ಟಿಲುಗಳಾಗಿವೆ. ಜೀವನದಲ್ಲಿ ಕೆಲವು ಅವಕಾಶಗಳು ಒಮ್ಮೆ ಮಾತ್ರ ಬರೋದು. ಅಂತಹ ಅಪರೂಪದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ.
ಈ ಸಮಯವು ನಿಮ್ಮನ್ನು ಪರೀಕ್ಷಿಸಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬಂದಿದೆ. ಹಣಕಾಸಿನ ಲಾಭ, ವೃತ್ತಿಯಲ್ಲಿ ಬಡ್ತಿ, ಸಮಾಜದಲ್ಲಿ ಗೌರವ ಅಥವಾ ನಿಮ್ಮ ಆಪ್ತರ ಪ್ರೀತಿ, ಹೀಗೆ ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದು ಹಂತ ಹಂತವಾಗಿ ನಿಮ್ಮತ್ತ ಬರಲಿದೆ. ನಾವು ಸಾಮಾನ್ಯವಾಗಿ ಅಂದುಕೊಳ್ತೇವೆ, ನನ್ನ ಜೀವನದಲ್ಲಿ ವಿಶೇಷವೇನೂ ನಡೆಯುತ್ತಿಲ್ಲ ಎಂದು. ಆದರೆ ಬ್ರಹ್ಮಾಂಡವು ನಮಗಾಗಿ ದೊಡ್ಡದನ್ನು ಯೋಚಿಸುವಾಗ ನಾವು ಶಾಂತವಾಗಿರಬೇಕು. ಒಮ್ಮೆಲೆ ಆ ಬದಲಾವಣೆ ಸಂಭವಿಸಿದಾಗ ನೀವು ಈ ಹಿಂದೆ ನೋಡಿ ಅಚ್ಚರಿ ಪಡುತ್ತೀರಿ, ಇದು ನಿಜವಾಗಿಯೂ ನನ್ನದೇ ಜೀವನವೇ ಎಂದು. ಈ ಯಶಸ್ಸು ನಿಮ್ಮ ಕೇವಲ ಸಂತೋಷವನ್ನಷ್ಟೇ ಅಲ್ಲ, ನೀವು ಇಷ್ಟು ದಿನ ಕಷ್ಟಗಳನ್ನು ಸಹಿಸಿಕೊಂಡಿದ್ದಕ್ಕೆ ಒಂದು ಹೆಮ್ಮೆಯ ಭಾವನೆಯನ್ನು ನೀಡುತ್ತೆ. ಈ ವಾರ ಕೇವಲ ಆರ್ಥಿಕ ಬದಲಾವಣೆ ಮಾತ್ರವಲ್ಲ, ನಿಮ್ಮ ಆಂತರಿಕ ವ್ಯಕ್ತಿತ್ವವೂ ಬದಲಾಗುತ್ತೆ. ಮೊದಲೆಲ್ಲ ಸಣ್ಣ ವಿಷಯಕ್ಕೂ ಗೊಂದಲಕ್ಕೀಡಾಗುತ್ತಿದ್ದ ನೀವು ಈಗ ಅತ್ಯಂತ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ನಿಮ್ಮಲ್ಲಿ ಒಂದು ರೀತಿಯ ಅಚಲವಾದ ಶಾಂತಿ ಮತ್ತು ಸ್ಥಿರತೆ ನೆಲೆಸುತ್ತೆ. ನಿಮ್ಮನ್ನು ದ್ವೇಷಿಸುತ್ತಿದ್ದವರು ಅಥವಾ ಕೀಳಾಗಿ ಕಂಡವರು ನಿಮ್ಮ ಈ ಒಂದು ಹೊಸ ರೂಪವನ್ನು ಕಂಡು ಬೆರಗಾಗ್ತಾರೆ. ಕುಟುಂಬದಲ್ಲಿಯೂ ಹಳೆಯ ಕಹಿ ಘಟನೆಗಳು ಮರೆಯಾಗಿ ಹೊಸ ಪ್ರೀತಿ ಚಿಗುರಲಿದೆ. ನಿಮ್ಮ ಮನೆಯವರ ಜೊತೆ ನೀವು ಕಳೆಯುವ ಪ್ರತಿ ಕ್ಷಣವೂ ಅಮೂಲ್ಯವಾಗಿರಲಿದೆ. ನೆನಪಿಡಿ, ನಿಜವಾದ ಐಶ್ವರ್ಯ ಬರುವುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ಗಳಲ್ಲಿ ಅಲ್ಲ, ನಮ್ಮವರ ಜೊತೆಗಿನ ಸುಂದರ ಸಂಬಂಧಗಳಲ್ಲಿ. ಈ ಸತ್ಯದ ಅರಿವು ನಿಮಗೆ ಈ ಸಮಯದಲ್ಲಿ ಉಂಟಾಗುತ್ತೆ. ಹಣಕಾಸಿನ ಒತ್ತಡಗಳು ಕ್ರಮೇಣ ಕಡಿಮೆಯಾಗಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ನೀವು ಹಿಂದೆಂದೂ ಯೋಚಿಸದಂತಹ ಲಾಭದಾಯಕ ಯೋಜನೆಗಳು ನಿಮ್ಮ ಕೈ ಸೇರಲಿವೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಅತ್ಯಂತ ಸುವರ್ಣ ಕಾಲ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಬಂದಿದೆ. ವ್ಯಾಪಾರದಲ್ಲಿ ಈ ಹೊಸ ಒಪ್ಪಂದಗಳು, ಹೊಸ ಸಂಪರ್ಕಗಳು ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಲಿವೆ. ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಇರುವುದನ್ನು ನೀವು ಗಮನಿಸುತ್ತೀರಿ. ಈ ಎಲ್ಲದರ ನಡುವೆ ಮುಖ್ಯವಾದ ಸಂಗತಿಯೆಂದರೆ ನಿಮ್ಮ ಸ್ವಯಂ ವಿಶ್ವಾಸ. ನಿಮ್ಮ ಬಲ ಮತ್ತು ದೌರ್ಬಲ್ಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಂಡು ನೀವು ಕುಗ್ಗುವುದಿಲ್ಲ, ಬದಲಾಗಿ ಪ್ರತಿಯೊಂದು ಸವಾಲನ್ನು ಒಂದು ಮೆಟ್ಟಿಲಾಗಿ ಬಳಸಿಕೊಳ್ತೀರಿ. ನಿಮ್ಮ ಕನಸುಗಳು ನನಸಾಗುವ ಹಾದಿಯಲ್ಲಿ ನೀವೀಗ ಇರೋದು. ಈ ಸತತ ಪ್ರಯತ್ನ ಮತ್ತು ದೈವಬಲ ನಿಮ್ಮ ಜೊತೆಗಿರುವಾಗ ಯಾವುದೂ ಅಸಾಧ್ಯವಲ್ಲ. ಈ ಏಪ್ರಿಲ್ 3ರಿಂದ 8ರವರೆಗಿನ ಅವಧಿಯು ನಿಮ್ಮ ಬದುಕಿನ ಹೊಸ ಉದಯ ಅಂತಲೇ ಅನ್ನಬಹುದು. ನಿಮ್ಮ ಹಳೆಯ ನೋವುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಹೆಜ್ಜೆ ಇಡಿ. ಈ ಬದಲಾವಣೆ ನಿಮ್ಮನ್ನು ಇನ್ನಷ್ಟು ಸುಂದರ ಮತ್ತು ಯಶಸ್ವಿ ಜೀವನದತ್ತ ಕರೆದೊಯ್ಯಲಿದೆ. ನಿಮ್ಮ ಆಶಯಗಳು ಈಡೇರಲಿ. ಈ ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರಿಗೆ ಏಪ್ರಿಲ್ 3ರಿಂದ 8 ಮಹಾ ಅದೃಷ್ಟದ ಈ ಕಾಲ ಅಂತಲೇ ಅನ್ನಬಹುದು. ದಾರಿದ್ರ್ಯಗಳು ದೂರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುವ ಒಂದು ಸುವರ್ಣ ಕಾಲ. ನಿಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆಗೆ ಸಜ್ಜಾಗಿ, ಆದಷ್ಟು ಬೇಗ. ಮಕರ ರಾಶಿಯವರೇ, ಈ ವಿಷ್ಣು ಮತ್ತು ತಾಯಿ ಮಹಾಲಕ್ಷ್ಮಿ ದೇವಿಯ ಅಪಾರ ಕೃಪೆ ನಿಮ್ಮ ಮೇಲೆ ಸದಾ ಶಾಶ್ವತವಾಗಿ ಇರುತ್ತೆ. ಆದಷ್ಟು ಈ 6 ದಿನಗಳಲ್ಲಿ ಮಕರ ರಾಶಿಯವರ ಹಣೆಬರಹವೇ ಬದಲಾಗುತ್ತೆ. ಆಶ್ಚರ್ಯಕರ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರೋದು. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಏಳು ಬೀಳುಗಳು ಹೆಚ್ಚಾಗುತ್ತಲೇ ಇವೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ. ಈ ಮಾನಸಿಕ ನೆಮ್ಮದಿ ಎಂಬುದು ಮರೀಚಿಕೆಯಾಗಿದೆ. ಆದರೆ ನೆನಪಿಡಿ, ದೇವರು ತನಗಿಷ್ಟ ಬಂದಾಗ ಅತೀವವಾಗಿ ಕೊಡುತ್ತಾನೆ. ಆದರೆ ಕೊಡುವುದು ಲೊಪ್ಪುವ ಮೊದಲು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ನಿಲ್ಲಿಸಿ ಪರೀಕ್ಷಿಸುತ್ತಾನೆ. ನಿಮ್ಮ ಪರೀಕ್ಷೆಯ ದಿನಗಳು ಸುದೀರ್ಘವಾಗಿದ್ದೆ, ಆದರೆ ಈಗ ಫಲಿತಾಂಶದ ಸಮಯ ಹತ್ತಿರ ಬಂದಿದೆ. ಸಾಕ್ಷಾತ್ ನ್ಯಾಯದೇವತೆ ಶನಿದೇವರು ನಿಮ್ಮ ಕರ್ಮಗಳ ತೀರ್ಪನ್ನು ನೀಡಲಿದ್ದಾರೆ. ಹಾಗಾಗಿ ಈ ಮೊದಲ ವಾರದ 24 ಗಂಟೆಗಳು ನಿಮ್ಮ ಜೀವನದ ರೂಪುರೇಖೆಯನ್ನೇ ಬದಲಿಸಲಿವೆ. ನಾನು ಮೊದಲೇ ಹೇಳಿದಂತೆ ಆರಂಭವು ಕಠಿಣವಾಗಿರಬಹುದು, ಆದರೆ ಏಪ್ರಿಲ್ ಮಧ್ಯಭಾಗದ ವೇಳೆಗೆ ಎಲ್ಲವೂ ಅದ್ಭುತವಾಗಿ ಬದಲಾಗುತ್ತೆ. ಭಗವಂತ ನಿಮ್ಮಿಂದ ಸೈಕಲ್ ಕಿತ್ತುಕೊಂಡರೆ ಅಳಬೇಡಿ, ಬದಲಿಗೆ ಆತ ನಿಮಗೆ ಕಾರು ನೀಡಲು ಸಿದ್ಧನಾಗಿದ್ದಾನೆ ಎಂದು ತಿಳಿಯಿರಿ. ನಿಮ್ಮ 10 ಮಹತ್ವಾಕಾಂಕ್ಷೆಗಳು ಈ ಸಮಯದಲ್ಲಿ ಈಡೇರುತ್ತೆ. ಈ ಅದೃಷ್ಟದ ಫಲವನ್ನು ಪಡೆಯುವ ಹಾದಿಯಲ್ಲಿ ನೀವು 3 ಈ ಪ್ರಮುಖ ವಿಷಯಗಳ ಬಗ್ಗೆ ಎಚ್ಚರದಿಂದ ಇರಲೇಬೇಕು. ನೀವು ನಿಮ್ಮ ಸುತ್ತಲೇ ಇರುವ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ತುಂಬ ಅಪಾಯಕಾರಿ ಮತ್ತು ಗದ್ದಾರ. ಆತ ಸದಾ ನಿಮ್ಮ ಮುಖದ ಮೇಲೆ
ಅಂದರೆ ನಿಮ್ಮ ಮುಖದ ಮುಂದೆ ನಗುತ್ತಾ ಸಿಹಿಯಾಗಿ ಮಾತನಾಡುತ್ತಾ ಇರುತ್ತಾನೆ. ಅದರ ಒಳಗಡೆ ನಿಮ್ಮ ನಾಶಕ್ಕಾಗಿ ಸಂಚು ರೂಪಿಸುತ್ತಾನೆ. ಆತ ನಿಮ್ಮ ಹಣವನ್ನು ದೋಚಬಹುದು ಅಥವಾ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಆ ವ್ಯಕ್ತಿ ನಿಮ್ಮ ಕುಟುಂಬದ ಸದಸ್ಯರೇ ಆಗಿರಬಹುದು ಅಥವಾ ಕಚೇರಿಯಲ್ಲಿ ನಿಮ್ಮನ್ನು ಹೊಗಳುವ ಸಹೋದ್ಯೋಗಿ ಆಗಿರಬಹುದು. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವ ಇಂತಹ ವ್ಯಕ್ತಿಗಳಿಂದ ಸಂಪೂರ್ಣ ಅಂತರ ಕಾಯ್ದುಕೊಳ್ಳುವುದು ಈ ಕ್ಷಣದ ಒಂದು ತುರ್ತು ಅಗತ್ಯ. ಮಕರ ರಾಶಿಯವರ ಅತಿ ದೊಡ್ಡ ಶಕ್ತಿ ಮತ್ತು ದೌರ್ಬಲ್ಯವೆಂದರೆ ಅವರ ಅತಿಯಾದ ಮೃದು ಸ್ವಭಾವ ಮತ್ತು ಭಾವನಾತ್ಮಕತೆ. ನೀವು ಅತಿ ಬೇಗನೆ ಇತರರ ಮಾತುಗಳನ್ನು ನಂಬಿ ಬಿಡುತ್ತೀರಾ. ಯಾರಾದರೂ ಬಂದು ಕಣ್ಣೀರು ಸ್ವಲ್ಪ ಹಾಕಿದ್ರೆ ಸಾಕು ಅಥವಾ ಕಷ್ಟದ ಕತೆ ಹೇಳ್ಕೊಂಡ್ರೆ ಸಾಕು, ನಿಮ್ಮ ಸ್ವಂತ ಹಿತಾಸಕ್ತಿಯನ್ನು ಬದಿಗಿಟ್ಟು ಅವರಿಗೆ ಸಹಾಯ ಮಾಡಲು ಮುಂದಾಗ್ತೀರಾ. ನಿಮ್ಮ ಈ ಒಂದು ಗುಣವನ್ನೇ ಬಂಡವಾಳ ಮಾಡಿಕೊಳ್ಳುವ ಜನರು ನಿಮ್ಮನ್ನು ಶೋಷಿಸುತ್ತಾರೆ. ಹಿಂದೆ ನೀವು ಎಷ್ಟು ಬಾರಿ ಸಾಲ ಕೊಟ್ಟು ಹಣವನ್ನು ಕಳೆದುಕೊಂಡು ಸಂಬಂಧವನ್ನು ಕಳೆದುಕೊಂಡಿದ್ರಿ ಎಂದು ಯೋಚಿಸಿ. ಈಗ ಬರಲಿರುವ ಈ ಒಂದು ಏಪ್ರಿಲ್ 3ರ ಸಮಯ ನಿಮ್ಮ ಪೌರುಷದ ಪರೀಕ್ಷೆಯ ಕಾಲ. ಈ ದಿನಗಳಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಹೃದಯಕ್ಕಿಂತ ಹೆಚ್ಚಾಗಿ ಮೆದುಳಿನಿಂದ ಯೋಚಿಸಿ. ನಿಮ್ಮ ದಯೆ ಮತ್ತು ಬದುಕಿಗೆ ಮುಳುಗುವಂತೆ. ನೀವು ಎಷ್ಟೇ ಕಷ್ಟಪಟ್ಟರೂ ದೇವರು ನನ್ನನ್ನು ಯಾಕೆ ಪರೀಕ್ಷಿಸುತ್ತಿದ್ದಾನೆ ಎಂದು ನೀವು ಅಳಬಹುದು. ಆದರೆ ನೆನಪಿಡಿ, ಕೆರೆಯ ನೀರು ಹೆಚ್ಚಾದಾಗ ಮೀನುಗಳು ಇರುವೆಗಳು ತಿನ್ನುತ್ತವೆ. ಮೀನುಗಳನ್ನು. ಅದೇ ಕೆರೆ ಬತ್ತಿದಾಗ ಇರುವೆಗಳು ಮೀನುಗಳನ್ನು ತಿನ್ನುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕಾಲ ಎಂಬುದು ಬಂದೇ ಬರುತ್ತೆ. ನಿಮ್ಮ ಕಾಲ ಈಗ ಶುರುವಾಗಿದೆ. ಶನಿದೇವರು ನಿಮ್ಮ ಮೇಲೆ ಈ ಒಂದು ಮೆಹರ್ಬಾನ್ ಆಗಿದ್ದಾರೆ. ನಿಮ್ಮ ಕಳೆದ ವರ್ಷದ ಕಠಿಣ ಪರಿಶ್ರಮ ಮತ್ತು ತ್ಯಾಗಕ್ಕೆ ಈಗ ಬೆಲೆ ಸಿಗಲಿದೆ. ಪರಿಹಾರವಾಗಿ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ಆಂಜನೇಯ ಸ್ವಾಮಿಯ ಭಕ್ತಿಯು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ. ಕೆಟ್ಟ ದಾರಿ ಅಥವಾ ಅತಿಯಾದ ಆಸೆಯಿಂದ ದೂರವಿರಿ. ಒಂದು ಮಹತ್ವದ ಕಿವಿಮಾತು: ನಿಮ್ಮ ಸಂತೋಷದ ಸುದ್ದಿಯನ್ನು ಅಥವಾ ಭವಿಷ್ಯದ ಯೋಜನೆಯನ್ನು ಯಾರಿಗೂ ಹೇಳಬೇಡಿ. ನೀವು ನಿಮ್ಮ ಯಶಸ್ಸನ್ನು ಇತರರಿಗೆ ಹೇಳಿದ ತಕ್ಷಣ ದೃಷ್ಟಿ ಬೀಳುವ ಅಥವಾ ನಿಮ್ಮ ವಿರುದ್ಧ ಸಂಚು ನಡೆಯುವ ಸಾಧ್ಯತೆ ಅತಿ ಹೆಚ್ಚು. ಎಲ್ಲವನ್ನ ಗುಪ್ತವಾಗಿಟ್ಟುಕೊಂಡು ಶ್ರಮ ವಹಿಸಿ. ನಿಮ್ಮ ಗ್ರಹಗತಿಗಳು ಈಗ ಈ ಉಚ್ಛಾಯ ಸ್ಥಿತಿಯಲ್ಲಿವೆ. ಕುಲದೇವತೆಗಳು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ. ಶ್ರದ್ಧೆಯಿಂದ ಮುನ್ನಡೆಯಿರಿ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಏಪ್ರಿಲ್ 3ರ ಈ ಘಟನೆಯು ನಿಮ್ಮನ್ನು ಕುಗ್ಗಿಸಲಿಕ್ಕಿಲ್ಲ, ಬದಲಿಗೆ ನಿಮ್ಮನ್ನು ಗಟ್ಟಿಗೊಳಿಸಲು ಬರಲಿದೆ. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ. ಮೋಸಗಾರರಿಂದ ದೂರವಿರಿ ಮತ್ತು ದೇವರಲ್ಲಿ ನಂಬಿಕೆ ಇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ಈ ಫಸ್ಟಿಂದ ಹಿಡಿದು ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ, ಈ 3ನೇ ಅತ್ಯಂತ ಪ್ರಮುಖ ವಿಷಯ ಹಣಕಾಸಿನ ಒಂದು ನಿರ್ಧಾರಗಳು. ನಿಮಗೆ ಯಾವುದೇ ಒಂದು ಹೊಸ ವ್ಯಕ್ತಿಯ ಜೊತೆ ದೊಡ್ಡ ಮಟ್ಟದ ಆರ್ಥಿಕ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಲೇಬೇಡಿ. ಈ ಹೊಸ ಪಾಲುದಾರಿಕೆ ಅಥವಾ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕುವುದನ್ನು ನೀವು ಈ ಸಮಯದಲ್ಲಿ ತಪ್ಪಿಸುವುದು ಒಳಿತು ಅಂತಲೇ ಅನ್ನಬಹುದು. ನೀವು ಮಾಡುವ ಒಂದು ಸಣ್ಣ ಸಹಿ ಅಥವಾ ನೀಡುವ ಭರವಸೆ ನಿಮ್ಮ ಇಡೀ ಭವಿಷ್ಯವನ್ನು ಕತ್ತಲೆಗೆ ತಳ್ಳಬಹುದು. ಶನಿದೇವರ ಪರೀಕ್ಷೆಯು ಅತ್ಯಂತ ಕಠಿಣವಾಗಿರುತ್ತೆ. ಇಲ್ಲಿ ಮಾಡುವ ತಪ್ಪುಗಳಿಗೆ ತಕ್ಷಣವೇ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ನೀವು ಆತುರದ ನಿರ್ಧಾರಕ್ಕೆ ಕೈ ಹಾಕಬೇಡಿ. ಎಲ್ಲರಿಗೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.